ನಮಸ್ಕಾರ ಎಲ್ಲ ಹಿಂದೂ ಬಾಂಧವರಿಗೆ. ಇವತ್ತು ಧಾರವಾಡ ಹುಬ್ಬಳ್ಳಿಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಆಗ್ತಾನೇ ಇದ್ದಾವೆ, ಎಲ್ಲರಿಗೂ ಗೊತ್ತಿದೆ. ಅದು ನಾನು ಮುಸಲ್ಮಾನರು ಲೀಡ್ರ್ಗಳಿಗೆ ಮತ್ತು ಕ್ರಿಶ್ಚಿಯನ್ಸ್ ಲೀಡ್ರ್ಗಳಿಗೆ ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕಂದರೆ ಅವರು ಒಗ್ಗಟ್ಟಾಗಿದ್ದಾರೆ. ಓಕೆ, ನಮ್ಮ ಹಿಂದೂ ಲೀಡ್ರ್ಗಳು ಅವನು ಯಾವನಿಲ್ಲ, ಅವನು ಕಾಂಗ್ರೆಸ್ನವನೂ ಇರಲಿ, ಅವನು ಬಿ ಜೆ ಪಿ ಅವನಿರಲಿ, ಅವನು ಜೆ ಡಿ ಎಸ್ ಅವನಿರಲಿ, ಇಷ್ಟು ಲುಚ್ಚರೆ ಆಗ್ತಾರಂತೇಳಿ ನಾವು ಅಂದ್ಕೊಂಡಿದ್ದಿಲ್ಲ. ಯಾಕಂದರೆ ನಿಮ್ಮ ವೋಟಿಂಗ್ ಸಲುವಾಗಿ ನೀವು ಒದ್ದಾಡ್ತಿರೋ ಹೊರತಾಗಿ ಯಾವಾಗಲೂ ನೀವು ಹಿಂದೂ ರಕ್ಷಣೆಗೋಸ್ಕರ ಎಂದೂ ನಿಂತಿಲ್ಲ. ನೀವು ಯಾರೇ ಆಗಲಿರಿ, ಬರೀ ನೀವು ಯಾರೋ ಒಬ್ಬರು ಒಂದು ಹುಡುಗಿ ಮರ್ಡ್ರ್ ಆಯಿತು, ಒಬ್ಬ ಹುಡುಗನ ಮರ್ಡ್ರ್ ಆಯಿತು ಅಂಥೇಳಿ ಸ್ಟ್ರೈಕ್ ಮಾಡ್ತೀರಿ. ಓಕೆ, ಆಮೇಲೆ 4 ದಿವಸ ಆಯಿತು, ಆಮೇಲೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿರ್ತೀರಿ. ನೀವು ಅದೇ ಮರ್ಡರ್ ಮಾಡಿದಂತಹ ಜನರ ಹತ್ರ ಹೋಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಬರ್ತಾಯಿರ್ತೀರಿ. ಎಷ್ಟು ದಿವಸ ನಿಮ್ಮ ನಂಬಿಕೆ ನಾವು ಇರಬೇಕು? ನಮಗೂ ಮಕ್ಕಳಿದ್ದಾವೆ, ನಮಗೂ ಹೆಣ್ಮಕ್ಳಿದ್ದಾವೆ. ಓಕೆ, ನಮ್ಗೆ ಇವತ್ತು ಇಂಥವೆಲ್ಲ ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತಾಯಿದೆ. ಯಾಕಂದರೆ ಯಾವ ಮಕ್ಕಳಿಗೆ ಏನು ಸುರಕ್ಷಣೆ ಇಲ್ಲಲ್ಲಪ್ಪ, ಯಾವ ಸೋಳಮಗ ಬಂದು ಏನು ಮಾಡ್ತಾನೇನೋ. ಅಲ್ಲ ರೀ, ರಾಮನವಮಿ, ಹನುಮ ಜಯಂತಿ, ಯಾವುದೇ ಒಂದು ಹಿಂದೂ ಒಂದು ಮೆರವಣಿಗೆ ಮಾಡಬೇಕಾದ್ರೆ ಕಲ್ಲು ಹೊಡೆದ್ರೂ ನೆಕ್ಸ್ಟ್ ಬಂದು ಅವ್ರನ್ನ ಹಿಡ್ಕೊಂಡು ಒಳಗಾಗ್ತಿರೋ ಹೊರತಾಗಿ ಅದಕ್ಕಿಂತ ಮೊದಲು ಏನು ಮಾಡಬೇಕು ಅಂಬೋದು ನಿಮ್ಗೆ ಗೊತ್ತಿರೋದಿಲ್ಲ. ಹಾಂ, ಒಬ್ಬ ದನ ಕಾಯೋ ನಮ್ಮ ಮಕ್ಕಳು ಲೀಡ್ರ್ಗಳು ಹೊರಗಡೆ ಹೋಗ್ಬೇಕಾದ್ರೆ 10 ಜನ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡು ಹೋಗ್ತಾರೆ. ಇದ್ರ ಸಲುವಾಗಿ ಯಾವನು ಬಂದು ಹಿಡಿತೇನೆ ರೀ ನಿಮ್ಗೆ? ಅಂಥದಿಂತಲ್ಲಿ 1,000 ಜನ ಮೆರವಣಿಗೆ ಹೋಗ್ಬೇಕಾದ್ರೆ ಒಂದು ಸೆಕ್ಯೂರಿಟಿ ಕೊಡ್ಬೇಕು ಅಂಬೋದು ಆಲೋಚನೆ ಇರೋದಿಲ್ವ? ಅವನು ಯಾವನಿರಲಿ, ಬಿ ಜೆ ಪಿ ಅವನಿರಲಿ, ಕಾಂಗ್ರೆಸ್ನವನಿರಲಿ, ಜೆ ಡಿ ಎಸ್ ಅವನಿರಲಿ, ನಾಚಿಕಿಲ್ವ ನಿಮಗೆ? ಒಟ್ಟಿಗೆ ಅನ್ನ ತಾನೇ ತಿಂತೀರಿ. ನಿಮಗೂ 8 ಮಕ್ಕಳು ಅದಾರಲ್ಲ. ಶ್ರೀನಿವಾಸ್ ಸರ್ ಅವರು ಎಮ್.ಎಲ್.ಎ, ಅವರು ಕಾಂಗ್ರೆಸ್ ಲೀಡ್ರು, ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು. ಓಕೆ, ಇವತ್ತು ಒಬ್ಬ ಕಾಂಗ್ರೆಸ್ ಲೀಡ್ರು ಎಮ್.ಎಲ್.ಎ ಮಗಳನ್ನೇ ಮರ್ಡರ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಧೈರ್ಯ ಕೊಟ್ಟಿರ್ಬೇಕು? ಆ ಧೈರ್ಯ ಕೊಟ್ಟವರೇ ನೀವು ಕಾಂಗ್ರೆಸ್ನವರು, ಇದ್ರಾಗ ಡೌಟೇ ಇಲ್ಲ. ಏನು ಸರ್, ಇವತ್ತು ಇನ್ನು ಎಷ್ಟು ಹೆಣ್ಮಕ್ಳು ಹೇಳ್ರಿ, ನಿಮಗೇನು ಅನ್ಸೋದಿಲ್ವ? ಯಾಕೆ ನಿಮ್ಮ ಹೆಣ್ಮಕ್ಳು ಈಗ ಆಲ್ರೆಡಿ ನಿಮ್ಮ ಮನೆಗೆ ಇವತ್ತು ಕಾಂಗ್ರೆಸ್ ಅಂತಂದರೆ ಏನು ಬೇರೆ ಅಲ್ಲ, ಅವರು ಕಾಂಗ್ರೆಸ್ನವರಲ್ವ? ನಿನ್ನೆ ಮಗಳು ಮರ್ಡರ್ ಆಗಿದ್ದು ಕಾಂಗ್ರೆಸ್ ಹುಡುಗಿ ತಾನೆ, ಇವ್ರ ಮಗಳು ತಾನೆ. ಇನ್ನೇನು ಬೇಕು ನಿಮಗೆ? ಏನೀಗ ಹೋಗ್ತೀರಿ, ಅವನ್ನ ಹಿಡ್ಕೊಂಬರ್ತೀರಿ, ಇಲ್ಲ ಶೂಟ್ ಮಾಡ್ಬೇಕಂತ ಹೇಳಿದ್ರಿ. ಶೂಟ್ ಯಾಕೆ ಮಾಡ್ಬೇಕು? ಒಂದೇ ಸಲಕ್ಕೆ ಅವನಿಗೆ ಅವಕಾಶ ಮಾಡಿಕೊಡ್ತಾರೆ ಸಾಯೋದಕ್ಕೆ? ದಯವಿಟ್ಟು ಹಂಗೆಲ್ಲ ಮಾಡಬೇಡ್ರಿ. ನಾನು ಒಪ್ಕೋದಿಲ್ಲ. ಅವನಿಗೆ 2 ಕೈ 2 ಕಾಲು ಕಡಿದು ಬಿಟ್ಬಿಡ್ರಿ. ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ. ಅವನಿಗೆ 2 ಕೈ ಕಡಿದು ಅವನಿಗೆ ಒಂದು ಚೇರ್ ಕೊಟ್ಟು ಅಲ್ಲೇ ಕುಂದಿರ್ಸ್ಬೇಕು. ಅವ್ನಿಗೆ ಒಳ್ಳೆ ಊಟ ಕೊಡ್ರಿ, ಎಲ್ಲ ಕೊಡ್ರಿ. ಆದ್ರೆ ಆ ಸೂಳೆ ಮಗ ಏನ್ರಿ, ಅವನು ಬದುಕೇ ಇರ್ಬೇಕು. ಅವನು 2 ಕೈ ಕಾಲು ಕಡ್ದು, ಯಾಕಂದ್ರೆ ಒಂದೇ ಒಂದು ಸಲ ಅವನಿಗೆ ಶೂಟ್ ಮಾಡಿದ್ರೆ ಇದು ಸಮಾಧಾನ ಆಗೋದಿಲ್ಲ. ಎಲ್ಲರಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಯಾವ ಸೋಳ ಮಗ ತಂಟಿಗೆ ಬರ್ತಾನೆ, ಹಿಂದೂ ಹೆಣ್ಮಕ್ಳು ತಂಟಿಗಾಗಲಿ ಅಥವಾ ಹಿಂದೂ ಮಕ್ಕಳಿಗೆ. ಇನ್ನೊಂದು ಹೇಳ್ತಾನೆ, ಈಗ ಪೊಲೀಸರು ಪಿಸ್ತೂಲ್ ಹಿಡ್ಕೊಂಡು ತಿರುಗಾಡ್ತಾರೆ, ರಾಜಕಾರಣಿಗಳಿಂದ ಗನ್ಗಳು ಹಿಡ್ಕೊಂಡು ತಿರುಗಾಡ್ತಾರೆ, ಹೌದಾ? ಬಾಡಿಗಾರ್ಡ್ಸ್ ಎಲ್ಲರೂ ಅದೇ ರೀತಿ ಪ್ರತಿಯೊಬ್ಬ ಹಿಂದೂ ತಲ್ವಾರ್ ಹಿಡ್ಕೊಂಡು ತಿರುಗಾಡೋದು ಕಲಿಬೇಕು ನಾವು. ಎಲ್ಲ ಹುಡುಗಿಯರ ಹತ್ರನೂ ಅದು ಒಂದು ತಲ್ವಾರ್ ಹಿಡ್ಕೊಂಡು ತಿರುಗಾಡಂಗೆ ನಾವು ಮಾಡಬೇಕು. ಇದಕ್ಕೆ ನಾನು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಏನು ಈ ಸಿದ್ದರಾಮಯ್ಯ, ಈ DK ಇವ್ರನ್ನ ನಂಬ್ಕೊಂಡು ಕುಂತ್ರೆ ಸಾಧ್ಯನೇ ಇಲ್ಲ, ಇದು ಆಗೋದಿಲ್ಲ. ನೀವು ತಿಳ್ಕೊಂಬಿಡ್ರಿ. ನೀವು ಅವ್ರಿಗೆ ಅವರೇ ಬೇಕು. ಸಿದ್ದರಾಮಯ್ಯ ಒಪ್ಪನಾಗ ಹೇಳ್ತಾನೆ ರೀ, ನಾನು ನೆಕ್ಸ್ಟ್ ಮುಂದೆ ಜನ್ಮ ಇದ್ದರೆ ಮುಸ್ಲಿಮ್ ಆಗಿ ಹುಟ್ಟಬೇಕಂತ ಹೇಳ್ತಾನೆ. ಇನ್ನೇನು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು? ಹೌದಲ್ವಾ? ಈಗ ನಾನು ಸಿದ್ದರಾಮಯ್ಯ ಫಸ್ಟ್ ಟೈಮ್ ಅವ್ರು ಮುಖ್ಯಮಂತ್ರಿ ಅದ ಓಟ್ ಹಾಕಿದವನೇ ನಾನು. ಓಕೆ, ಸೊ ಅಂಥವ್ರಿಗೆ ಇವತ್ತು ನಮಗೆ ನಾಚಿಕೆ ಬರ್ತಾಯಿದೆ. ಅವತ್ತು ಕ್ಷೇತ್ರ ಬಿಟ್ಟು ಹೋಗಿ ಗೆದ್ದಂಗಾಗಿದೆ ಆ ಮನುಷ್ಯಂದು ಹಣೆ ಬರ. ಅಂಥವನಲ್ಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು? ಇವನು ಒಬ್ಬ ಮುಖ್ಯಮಂತ್ರಿ, ಇವರಿಂದ ನಾವೆಲ್ಲರೂ ಕೆಳಗಿದ್ದೀವಿ, ಅವನ ಕೆಳಗಡೆ ನಾವು ಜೀವನ ನಡೆಸಕತ್ತೀವಿ. ಇಂಥವ್ರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಲ್ಲ ರೀ. ಹಿಂದೂ ಸಂಘಟನೆಗಳು ಎಲ್ಲರೂ ನಾವು ರಿಕ್ವೆಸ್ಟ್ ಮಾಡೋಕ್ಕೇನಂತಂದರೆ, ಹಿಂದೂ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವಕಾಶ ಕೊಡ್ರಿ. ಒಂದು ಸಲ ಆಗಿದ್ದಾಗಲಿ ಏನಾಗ್ತದೆ ಎಷ್ಟಂತ ವೇಟ್ ಮಾಡಬೇಕು? ಪ್ರತಿ ಒಂದು ಕಡೆಗೆ ಇವರು ಹತ್ಯೆ ಆಯ್ತು ಈಗ. ಯಾವನೋ ಒಬ್ಬನ ಪಾಪ ಹನುಮಾನ್ ಚಾಲೀಸ್ ಹಚ್ಚಿದ್ರೆ ಹೋಗಿ ಹೊಡಿತಾರಂತೆ. ನಿನ್ನೆ ಯಾರೋ ಒಂದು ಇದು ಮಾಡಿದರೆ ಹೋಗಿ ಹೊಡಿತಾರಂತೆ. ಏನು ಇದು ಹತ್ಯೆ ಆಗಲಿಲ್ವ? ನಿಮ್ಗೆ ಅನ್ಸೋದಿಲ್ವ? ಎಷ್ಟು ದಿವಸ ಒಂದು ಸಲ ಅಲ್ಲಿ ಆಗಿತ್ತು, ಒಂದು ಸಲ ಬಿಟ್ಟರೆ ಅದು ನನಗೇನು ಸಂಬಂಧ ಇಲ್ಲ ಅಂತ ನಮ್ಮ ಹಿಂದೂ ಲೀಡರ್ಗಳು. ನಾನಿಲ್ಲಿ ರಾಯಚೂರಿಗೆ ಭಾಳ ಜನ BJP ಅವರು ನೋಡಿದ್ದೀನಿ, ಯಾರೂ ತಲೆ ಕೆಡಿಸ್ಕೋದಿಲ್ಲ. ಇಂಥವೇನಾದಾಗ ಹೋಗ್ತಾರೆ, ಒಂದು ಸ್ಟ್ರೈಕ್ ಮಾಡ್ತಾರೆ, ಓಕೆ, ಚಾಯ್ ಕುಡಿತಾರೆ, ನಾಷ್ಟ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಇಷ್ಟು ಬಿಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅವ್ರಿಗೂ 8 ಮಕ್ಕಳು, ಅವ್ರಿಗೆ ಅರ್ಥ ಆಗೋಲ್ದಿನ್ನ. ಕಾಂಗ್ರೆಸ್ನವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ,
ರೀ ಸ್ವಾಮಿ, ನಿಮಗೂ ಹೆಂಡ್ರು ಮಕ್ಕಳು ಅದಾರ. ಈಗ ಆಲ್ರೆಡಿ ಒಂದೊಂದು ಚಾಲು ಮಾಡ್ಯಾರ, ಒಬ್ಬೊಬ್ಬರು ಹಾಕಾಕತ್ತಾರೆ. ನಿಮ್ಮನ್ನು ಬಿಡೋದಲ್ಲ ಅವರು, ಫಸ್ಟ್ ಹೊಡೆದೇ ನಿಮ್ಮನ್ನು. ಯಾಕಂದರೆ ನೀವೇ ಅಡ್ಡ ಬರ್ತೀರಿ ಅಂತ ಗೊತ್ತು ಅವರಿಗೆ. ತಿಳ್ಕೊರಿ, ಇನ್ನೂ ಯಾವಾಗ ತಿಳ್ಕೊಂತೀರಿ? ಒಟ್ಟಿಗೆ ಅನ್ನ ತಾನೇ ತಿನ್ನಕತ್ತೀರಿ ಎಲ್ಲರೂ. ಎಷ್ಟು ದಿವಸ ವೇಟ್ ಮಾಡೋದಿದು? ಅವಳು ಹುಡುಗಿ ಏನು ತಪ್ಪು ಮಾಡಿದ್ರು? ಅವ್ರ ತಂದೆ ತಾಯಿ ಏನು ತಪ್ಪು ಮಾಡಿದರು? ಒಂದು ಹುಡುಗಿನ, ಈಗ ನನಗೂ ಮಕ್ಕಳಿದ್ದಾರೆ, ನನಗೂ ಮಗಳಿದ್ದಾಳೆ. ಮುದ್ದಾಗಿ ನಾವು ಎಷ್ಟು ಕಷ್ಟಪಟ್ಟು ಪ್ರತಿಯೊಂದಕ್ಕೆ ಅವ್ರ ಬಗ್ಗೆ ಜವಾಬ್ದಾರಿ ತೊಗೊಂಡು ಬೆಳೆಸಿರ್ತೀವಿ ರೀ. ಯಾವನೋ ಒಬ್ಬೊಂದು ದನಕಾಯಿ ಸೋಳೋ ಮಗ, ಚಿಲ್ಲರ್ ಸೋಳೋ ಮಗ ಬಂದು ಹಿಂಗೆ ಹೊಡೆದು ಹೋದರೆ ಏನು ಮಾಡಬೇಕು? ಏನು ಮಾಡ್ತಾಯಿದ್ರಿ ನೀವು? ಹೇಳ್ರಿ ನೀವು. ಅನ್ಸಿದ್ರೆ ಗುಂಡಿಗೆ ಯಾಕೆ ಕೊಲ್ಲಬೇಕು? ನಾನು ಭಾಳ ಜನ ಫೇಸ್ಬುಕ್ಕಲ್ಲಿ ನಾನು ಗುಂಡಿಗೆ ಕೊಲ್ಲಬೇಕು, ಅವನಿಗೆ ನಮ್ಗೆ ಒಪ್ಸ್ರಿ, ನಾವು ಹೊಡಿತೀವಿ. ಹೊಡಿಬಾರ್ದು, ನೀವು ತಿಳ್ಕರಿ, ಹೊಡಿಬಾರ್ದು. ಅವನು ನರಕ ಯಾತನೆ ಪಡಬೇಕು. ಅವನು 2 ಕೈ 2 ಕಾಲು ಕಟ್ ಮಾಡಿ ಬಿಡ್ರಿ, ಅವನ ಬದುಕ್ಸ್ರಿ. ಅವ್ರ ಅಪ್ಪ ಅಮ್ಮನ ಮುಂದೆ ಬದುಕಿರ್ಬೇಕು. ಅವನು ರೋಡ್ನಾಗೆ ಬಿದ್ದಿರ್ಬೇಕು. ಹಿಂಗೆ ಮಾಡಬೇಕಿದು. ಇನ್ನೊಬ್ಬನು ಯಾವನನ್ನು ಮಾಡಿದ್ರೆ ಏನಪ್ಪ ನಮ್ಮ ಮನೆ ಬರಸ ಹಿಂಗೆ ಆಗ್ತದೆ ಗೊತ್ತಾಗಬೇಕು. ಈ ಮಸೀದಿಗಳು ಮುಚ್ಚ್ರಿ, ಮೊದಲು ಇವೆಲ್ಲ ಮಸೀದಿಗಳು ಮುಚ್ಚಿಸ್ರಿ ನೀವು. ಅಲ್ಲಿಂದೇ ಶುರು ಆಗ್ತೈತೆ ಇದು ಪ್ರತಿಯೊಬ್ಬರಿಗೆ. ಏನು ಈ ಮಸೀದಿ ಇರೋವರೆಗೆ ಹಿಂಗೆ ಇರ್ತದೆ ನೋಡ್ರಿ, ಲೈಫ್ ಲಾಂಗ್ ಮುಗಿಯೋದಿಲ್ಲ. ಆಲ್ ಓವರ್ ವರ್ಲ್ಡ್, ನಾಟ್ ಓನ್ಲಿ ಇಂಡಿಯಾ, ಎವ್ರಿವೇರ್ ದಿಸ್ ಈಸ್ ಹ್ಯಾಪನಿಂಗ್. ಪಿಸ್ತೂಲ್ ಕೊಡ್ರಿ, ಪ್ರತಿಯೊಬ್ಬ ಹಿಂದೂ ಹುಡುಗ ಒಂದು ಪಿಸ್ತೂಲ್ ಕೊಡ್ರಿ. ಸುರಕ್ಷತೆ. ಹಿಂದೂ ಹೋಗಿ ಯಾರನ್ನೂ ಹೊಡೆಯೋದಿಲ್ಲ, ಇದು ಎಲ್ಲರಿಗೂ ಗೊತ್ತಿದ್ದಿದೆ. ಆದರೆ ಅಟ್ಲೀಸ್ಟ್ ಅವನು ಸೇವ್ ಮಾಡ್ಕೋಬೇಕಲ್ಲ. ನಮ್ಮ ಮಕ್ಕಳನ್ನ ಸೇವ್ ಮಾಡ್ಕೊ ಯಾರನ್ನ ಮಾಡ್ತಾರೆ? ನಾವು ಯಾರನ್ನ ಕಾಯೋದೇ ಬೇಕಿಲ್ಲ, ಆಗೋದಿಲ್ಲ. ಮಕ್ಕಳು ಯಾವನು ಬರೋದಿಲ್ಲ, ಯಾವ ಲೀಡ್ರುಗಳು ಬರೋದಿಲ್ಲ. ಯಾರ ಮಕ್ಕಳು ಅವ್ರು ತಂಪಾಡಿತಾವೆ, ಆರಾಮಿದ್ದಾರೆ. ಏನು ರೀ ನಾವು ಮಾತಾಡ್ತೀವಿ, ಪಾಪ ಹಿಂಗೆ ಆಗಬಾರ್ದಾಗಿತ್ತು, ಏನು ಲವ್ ಜುಹಾದ್ ಅಂತೆ, ಅವಳು ಯಾಕೆ ಅವನಂತ, ಎಲ್ಲ ಸುಳ್ಳಿವು. ಓಕೆ, ಕೆಲವು ಹಿಂದೂ ಹುಡುಗಿಯರು ಅದಾರ, ನಾನು ನೋಡಿದ್ದೀವಿ. ಆದರೆ ಅವ್ರಿಗೂ ನಾನು ಹೇಳ್ತೇನೆ, ಹುಡುಗಿಯರೇ, ನಿಮ್ಮ ಫ್ರೆಂಡ್ಸಲ್ಲಿ ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ, ಮುಸ್ಲಿಮ್ಸ್ ಇದ್ದಾರೆ ಅಂತಂದರೆ ನಿಮ್ಗೆ ಸೇಫ್ಟಿ ಅಲ್ಲ. 100% ಇದು ನಿಮ್ಗೆ ಸೇಫ್ಟಿ ಅಲ್ಲ. ಹಿಂದೂ ಹುಡುಗಿಯರಿಗೂ, ಮುಸ್ಲಿಮ್ ಹುಡುಗಿಯರಿಗೂ ನೀವು ಫ್ರೆಂಡ್ಸ್ ಮಾಡ್ಕೊಬೇಡಿ. ಯಾಕಂದ್ರೆ ಅವ್ರೂ ಎಲ್ಲ ನೋಡಿದ್ದೀವಿ ನಾವು. ಮಂಗಳೂರು ಆ ಕಡೆ ಎಲ್ಲ ಬಾತ್ರೂಮಲ್ಲಿ ವೀಡಿಯೋ ಮಾಡಿದವರು ಇದ್ದಾರೆ, ವೀಡಿಯೋ ಎಲ್ಲ ಕಡೆಗೆ ಇದ್ದಾರೆ ಅವರು. ಅವರೆಲ್ಲರೂ ಒಂದೇ. ನಿನ್ನೆ ಯಾವತ್ತೋ ಪುಣ್ಯಾತ್ಮ ಮುಸಲ್ಮಾನ್ ಲೀಡ್ರ್ ಬಂದು, ಇವರು ನಮ್ಮವ್ರಿ, ನಮ್ಮ ದೋಸ್ತರು, ಹಿಂಗಂತ ಎಲ್ಲ ಸುಳ್ಳು. ಯಾಕಂದ್ರೆ ಅವ್ರಿಗೆ ಓಟ್ ಬೇಕೀಗ, ಎಲೆಕ್ಷನ್ ಟೈಮು, ಹಂಗಾಗಿ ಮಾತಾಡ್ತಾರೋ ಹೊರತಾಗಿ ಬೇರೆ ಟೈಮಲ್ಲಿ ಯಾರು ಅವ್ರು ಮಾತಾಡೋದಿಲ್ಲ. ಅವರೆಲ್ಲರೂ ಒಂದೇ. ನನಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ನಾನು ನಂಬೋದಿಲ್ಲ ಅವರು. ನಾನು ನಂಬೋದಿಲ್ಲ, ಸತ್ಯ ಅವ್ರ ನಾನು ಯಾರು ನಂಬೋದು. ಯಾಕಂದರೆ ಒಂದು ದಿವಸ ಯಾರೂ ಮಾತಾಡೋದಿಲ್ಲ ಅವರು. ನಾನು ನೋಡಿಬಿಟ್ಟಿದ್ದೀನಿ ನಾನು. ಯಾಕಂದರೆ ಅವ್ರ ಮಕ್ಕಳನ್ನ ಅವರು ಸೇಫ್ಟಿ ಇದ್ದಾರೆ. ಅವ್ರ ಮಕ್ಕಳನ್ನ ಯಾರು ತಂಟಿಗೆ ಹೋಗೋದಿಲ್ಲ ಅವ್ರಿಗೆ. ನಮ್ಮ ಹಿಂದೂ ಹುಡುಗರು ಬೇಕಿಲ್ಲ. ನಾನು ಹಿಂದೂ ಹುಡುಗರು ಹೇಳ್ತೀನಿ, ನಿಮ್ಗೆ ಯಾರನ್ನು ಮತ್ತೆ ಲವ್ಗೂ ಮಾಡೋಕತ್ತೀರಿ ಮುಸ್ಲಿಮ್ಸ್ ಹುಡುಗರು ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ, ಅವ್ರನ್ನ ಮಾತಾಡ್ಸೋಕೆ ಹೋಗ್ಬೇಡ್ರಿ, ನಿಮ್ಮ ಸೇಫ್ಟಿಗೆ. ಓಕೆ, ನೀವು ಲವ್ ಮಾಡಿದರೆ ನೀವು ಎಷ್ಟೊತ್ತರ ಕನ್ವರ್ಟ್ ಆಗಬೇಕು, ಅವ್ರು ಮಾಡಿದ್ರೂ ನೀವು ಕನ್ವರ್ಟ್ ಆಗಬೇಕು. ಇದು ಎಲ್ಲ ಕಡೆಗೆ ನಡೆದಿದ್ದೇ ವಿಚಾರ. ದಯವಿಟ್ಟು, ಯಾಕಂದ್ರೆ ನಾನು ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ. ನನಗೂ ಮಕ್ಕಳಿದ್ದಾಳೆ, ನನಗೂ ಮಗಳಿದ್ದಾಳೆ. ಓಕೆ, ನಂತರ ನಿಮಗೂ ಮಕ್ಕಳು ಇರ್ತಾರೆ, ಹಿಂದೂಗಳೇ. ಓಕೆ, ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದಿಷ್ಟೇ, ಇದನ್ನು ದಯವಿಟ್ಟು ಅವನ್ನ ಶೂಟ್ ಗೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕಂಪಲ್ಸರಿ ಅವನ್ನ ಕೈ ಕಾಲು ಕಡಿದು ಅವನ್ನ ಹಂಗೆ ಬಿಡ್ರಿ, ಬದುಕಿಸ್ಬೇಕು. ಅವನಿಗೆ ಊಟ ಹಾಕೋಣ, ಎಲ್ಲ ನಾವೇ ಹಿಂದೂ ಮಂದಿನೇ ಊಟ ಹಾಕೋಣ. ಅವನಿಗೆ ಊಟ ಹಾಕಿ ಅವ್ನಿಗೆ ಬದುಕಿಸ್ಬೇಕು. ಅವ್ನು ಲೈಫ್ ಲಾಂಗ್ ಹಿಂಗೆ ಇರಬೇಕು. ಅವನು ಎಲ್ಲ ಅಲ್ಲೇ ಆಗಬೇಕು. ಅವನು ಊಟದಿಂದ ಹಿಡಿದು ಎಟ್ಟು ಜಡ್ ಅಲ್ಲೇ ಆಗ್ತಿರ್ಬೇಕು. ತೊಳೆಯೋರು ಸಹ ಇರಬಾರ್ದು. ಇದು ನನ್ನ ರಿಕ್ವೆಸ್ಟ್, ಇದು ನನ್ನ ಅನಿಸಿಕೆ. ಇದ್ರ ಮೇಲೆ ನಿಮ್ಮ ಇಷ್ಟಗಳು. ವೋಟಿಂಗ್ ಪವರ್ ಬರ್ತಾಯಿದೆ. ಪ್ರತಿಯೊಬ್ಬರು ಹಿಂದೂ ಅಥವಾ ನಿಮ್ಮ ಯಾರಿಗೇನು ಹಾಕ್ಬೇಡ್ರಿ, ನಾನು ಯಾರಿಗೇನು ಹಾಕ್ರಿ, ಸಾರಿ. ಆದರೆ ನನ್ನ ರಿಕ್ವೆಸ್ಟು, ನಿಮ್ಮ ಹೆಂಡ್ರು ಮಕ್ಕಳು ಮುಖ ನೋಡಿ ಓಟ್ ಹಾಕ್ರಿ. ಓಕೆ, ಮೋದಿ ಏನು ಮಾಡಿದಾನೋ ಏನಿಲ್ಲ ಅವು ಇವು ಡಿಸ್ಕಷನ್ ನಡೀತಾ ಇದೆ. ಬಟ್ ಇವ್ರು ಏನು ಮಾಡ್ತಾರೆ ಎಲ್ಲ ಗೊತ್ತು. ಮುಂಬೈ ಅಟ್ಯಾಕ್ ಆಯಿತು, ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು. ಯಾರು ಏನು ಮಾಡೋಕ್ಕಾಗಿಲ್ಲ. ಅವರು ಮಾಡೋದಿಲ್ಲ ಸರ್. ಅವ್ರಿಗೆ ಅವರೇ ಬೇಕು. ಒಪ್ಪನಾಗಿ ಹೇಳ್ತಾಯಿದ್ದಾರೆ. ಇಷ್ಟು ದಿವಸ ಮುಚ್ಚುಮರೆ ಇತ್ತು, ಈಗ ಒಪ್ಪನಾಗಿ ಹೇಳ್ತಿದ್ದಾರೆ ಅವರು. ಮತ್ತು ನೀವು ಸಗಣಿ ತಿನ್ನಕತ್ತಾರೆ, ಹೋಗಿ ಅವ್ರ ಕೈ ಕಾಲು ಹಿಡ್ತೀರಿ. ವೋಟಿಂಗ್ ಸಲುವಾಗಲ್ರಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ಲೇನು ರೀ ಲೀಡ್ರುಗಳೇ? ನೀವು ಕನ್ವರ್ಟ್ ಆಗಿದ್ರೆ ಒಂದು ಕಡೆಗೆ ಆಗಿಬಿಡ್ರಿ, ನಮಗೂ ಕ್ಲಿಯರ್ ಇರ್ತದೆ. ನಾವು ವೋಟರ್ಸ್ ನಮಗೂ ಬುದ್ಧಿರಬೇಕು. ಪ್ರತಿಯೊಬ್ಬರು ವೋಟಿಂಗ್ ಆಗಬೇಕಾದ್ರೆ ಯೋಚನೆ ಮಾಡಿರಿ. ನಿಮ್ಮ ಹೆಂಡ್ರು ಮಕ್ಕಳು ಮುಖ ನೋಡಿ ಹೋಗ್ತಾನೆ. ನಿಮ್ಮ ಒಂದು ವೋಟಿಂದ ಎಷ್ಟು ದೇಶ ಚೇಂಜ್ ಆಗುತ್ತೆ ನಿಮಗೂ ಗೊತ್ತು. ಏನು ರೀ ಮಾಡಿದ್ದಾನೆ ಮೋದಿ? ಡೆವಲಪ್ಮೆಂಟ್ ಮಾಡಿದ್ದಾನೆ. ಕೆಲವು ಆಗಿದ್ದಾವೆ, ಕೆಲವು ಆಗಿಲ್ಲ. ನಾನು ಒಪ್ಪಿಗೆತೀನಿ ಅದಕ್ಕೆ. ಆದರೆ ಎಲ್ಲ 75 ವರ್ಷದಿಂದ ಏನೂ ಮಾಡಿಲ್ಲ ಅವ್ರು. ಇನ್ನು 10 ವರ್ಷದಲ್ಲಿ ಏನು ಮಾಡೋಕ್ಕಾಗುತ್ತೆ? ಆದರೂ ಎಷ್ಟೋ ಡೆವಲಪ್ಮೆಂಟ್ ಮಾಡಿದ್ದಾರೆ. ರೋಡ್ ಮಾಡಿದ್ದಾರೆ, ಕಾಲೇಜಸ್ ಆಗಿದ್ದಾವೆ, ಎಷ್ಟೋ ಕಾಲೇಜಸ್ ಇಂಪ್ರೂವ್ಮೆಂಟ್ ಆಗಿದ್ದಾವೆ, ಎಕ್ಸ್ಟ್ರಾ ಆಗಿದ್ದಾವೆ.
ಪ್ರತಿಯೊಂದು ಆಗ್ತಾಯಿದೆ. ರೈತರಿಗೆ ಪ್ರತಿ ವರ್ಷ ಒಂದೊಂದು ಎಕರೆಗೆ 6,000 ರೂಪಾಯಿ, ವರ್ಷಕ್ಕೆ 2 ಸಾಲ ಕೊಡ್ತಾಯಿದ್ದಾರೆ. ಇನ್ನೇನು ಬೇಕು ರೀ? ನೀರಾವರಿ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಇವತ್ತು ತುಂಗಭದ್ರಾ ನದಿಯಲ್ಲಿ ಒಂದು ಹನಿ ನೀರಿಲ್ಲ. ಇವರ ಐರನ್ ಲೆಗ್ ಮಹಾ ಮುಖ್ಯಮಂತ್ರಿಗಳದ್ದು. ಎಲ್ಲರಿಗೂ ಗೊತ್ತು ಐರನ್ ಲೆಗ್ ಆಯ್ತು, ಈ ಮನುಷ್ಯನ ಬಂದಂಗೆಲ್ಲ ಇದೇ ಹಣೆ ಬರ ಇರ್ತದೆ ಅಂತೇಳಿ. ಆದರೂ ಓಟ್ ಹಾಕ್ತೀವಿ. ರೈತರೆಲ್ಲರೂ ಓಟ್ ಹಾಕ್ತೀರಿ. ನನಗೆ ಅದೇ ಅರ್ಥ ಆಗೋದಿಲ್ಲ. ಎಷ್ಟು ಕೊಡ್ತಾರೆ ನಿಮ್ಗೆ? 2,000 ಕೊಡ್ತಾರೆ, 3,000 ಕೊಡ್ತಾರೆ, ಮಾರ್ಕೊಂತಾರೆ. ನಾಚಿಕೆ ಬರೋದಿಲ್ಲ ರೀ? 2-3 ಸಾವಿರಕ್ಕೆ ನಿಮ್ಮ ಹೆಂಡ್ರು ಮಕ್ಕಳು ಒತ್ತಿಟ್ಟಂಗೆ ನೀವು ಆಲೋಚನೆ ಮಾಡಿ ಓಟ್ ಹಾಕ್ರಿ. ನೀವು ಎಜುಕೇಟೆಡ್ ಪೀಪಲ್ಸ್ ಇದ್ದೀರಿ ಎಷ್ಟೋ ಜನ. ಎಷ್ಟೋ ಜನಕ್ಕೆ ಫ್ರೀ ಅಂದರೆ ಏನು ಫ್ರೀ ಕೊಟ್ಟಿದ್ದಾರೆ ಇವರು? ಪ್ರತಿಯೊಂದು ಇಲ್ಲಿ ನಮ್ಮಲ್ಲೇ ತೊಗೊಂಡು ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾಯಿದ್ದಾರೆ. ಏನು ಚೇಂಜ್ ಮಾಡಿದ್ದಾರೆ ಅವರು? ಎಲ್ಲಿಂದ ಕೊಡ್ತಾರೆ? ನನ್ನ ಮಗ 8ನೇ ಕ್ಲಾಸ್, ನನ್ನ ಮಗನಿಗೆ ಬುದ್ಧಿವಂತ ಅಲ್ಲ ಅವ್ನು, ರಾಹುಲ್ ಗಾಂಧಿ, ಅವನಿಗೆ ಓಟ್ ಹಾಕ್ಬೇಕಾ ನಾವು? ಅಂತನ ತಂದು ಪ್ರಧಾನಮಂತ್ರಿ ಮಾಡ್ತಾರೆ ಭಾರತ ದೇಶಕ್ಕೆ. ನಿಮ್ಮ ಮಗಗೆ ಅವನಿಗೆ ಇಂಟ್ರ್ಯೂ ತಗೋರಿ, ಗೊತ್ತಾಗತ್ತೆ ಅವನ ಹಣೆ ಬಾರಿ ಏನಂತೇಳಿ. ಯೋಚನೆ ಮಾಡಿ ಓಟ್ ಹಾಕ್ರಿ. ಜೀವನ ಐತಿ, ಇದು ಮಕ್ಕಳ ಜೀವನ ಐತಿ, ಮಕ್ಕಳ ಭವಿಷ್ಯ ಐತಿ. ನಮ್ಮ ಮಡಿವಾಳ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೋದು, 75 ವರ್ಷದಿಂದ ನಮ್ಗೆ SC ಅದು ಸೇರಿಸ್ರಿ ಅಂತ ಕೇಳಿದ್ವಿ, ಇದುವರೆಗೂ ಕೊಟ್ಟಿಲ್ಲ. ಬೇರೆ ಕಡೆ ಎಲ್ಲ ಮಾಡಿದರು. ಅಂದರೆ ಮಡಿವಾಳರು ಕರ್ನಾಟಕ ಬೇರೆ, ತಮಿಳ್ನಾಡು ಬೇರೆ, ಮಹಾರಾಷ್ಟ್ರ ಬೇರೆ, ಬೇರೆ ಸ್ಟೇಟಲ್ಲಿ ಬೇರೆ ಥರ ಇರ್ತಾರೆ, ಅಥವಾ ಒಂದೇ ಥರ ಇರ್ತಾರೆ ಮಡಿವಾಳರು ಅಂದರೆ. ಅಂಥದ್ದು ಏನು ಮಾಡ್ತಾಯಿದ್ರಿ ಅವರು? ಅಲ್ಲಿ ಎಲ್ಲ ಡಿವೈಡ್ ಮಾಡಿದ್ರು ನಮ್ಮನ್ನು. ಕಾಂಗ್ರೆಸ್ನವರು ಒಡೆದೇ ನೋಡ್ತಾರೆ, ತುಂಡು ಮಾಡ್ತಾರೆ ಪ್ರತಿಯೊಂದು ಜಾತಿನ. ಅಲ್ಲಿ ಕೊಟ್ಟರೆ ಇಲ್ಲಿ ಯಾಕೆ ಕೊಟ್ಟಿಲ್ಲ? ನಿಮ್ಗೆ ಆಲೋಚನೆ ಮಾಡೋ ಶಕ್ತಿ ಇಲ್ವಾ? ಇಲ್ಲಿ ಯಾರೋ ಕೆಲಸಕ್ಕೆ ಬರೋ ಲೀಡರ್ಗಳ ಮಾತು ಕೇಳಿ ನಾವು ಓಟ್ ಹಾಕ್ಬೇಕಾ? ಪ್ರತಿ ಒಂದಕ್ಕೆ ಆಫರ್ ಮಾಡ್ತಾರವರು. ನೀವು ಆಫರ್ ತೊಗೊಂಡು ನಿಮ್ಮನ್ನು ನೀವು ಮಾರ್ಕೋಕತ್ತೀರಿ.